ಈವ್ನಿಂಗ್ ಆದರೆ ಟೀ ಜೊತೆ ಬಿಸ್ಕೆಟ್ಸ್ ತಿಂತಾನೆ ಇರ್ತೀವಿ. ಯಾಕೆ ಮನೇಲಿ ಮಾಡಬಾರ್ದು ಅಂತ ನಮ್ಮ ಅತ್ತೆ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ಸರಿ ಮಾಡಿಕೊಡ್ತೀನಿ ಬಾ ಅಂತ. ವೀಟ್ ಬಿಸ್ಕೆಟ್ಸ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸು 1 ಕಪ್ ಗೋಧಿ ಹಿಟ್ಟು, 1 ಕಪ್ ತುಪ್ಪ, 3/4 ಕಪ್ ಸಕ್ಕರೆ, ಅದಕ್ಕೆ 3 ಏಲಕ್ಕಿ ಸೇರಿಸ್ಕೊಳ್ಳೋಣ, 1/3 ಕಪ್ಪು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ರವೆ. ಫಸ್ಟು ಸಕ್ಕರೆನ ಮಿಕ್ಸಿ ಮಾಡ್ಕೊಂಬಿಡೋಣ. ಏಲಕ್ಕಿ ಸೇರಿಸ್ಕೊಂಬಿಟ್ಟು, ನಿಮ್ಮ ಹತ್ರ ಪೌಡರ್ ಶುಗರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. 1 ಬೌಲ್ಗೆ ತುಪ್ಪ ಮತ್ತು ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಪೌಡರ್ ಶುಗರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಒಂದು 5 to 7 ಮಿನಿಟ್ಸ್ ಹಿಡಿಯುತ್ತೆ. ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ವಿಸ್ಕ್ ಮಾಡ್ತಾನೆ ಇರಬೇಕು. ಶುಗರ್ ಬದಲಾಗಿ ಜಾಗ್ರಿ ಪೌಡ್ರ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಫುಲ್ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟು ಡೈರೆಕ್ಟಾಗಿ ಹಾಗೆ ಹಾಕಿಬಿಟ್ರೆ ಲಂಪ್ಸ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಸಾಣಿಸ್ಕೊಂಡು ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಮಿಕ್ಸ್ ಮಾಡೋಕ್ಕೆ. ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ. ಮೆಷರ್ಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬರುತ್ತೆ, ಚೆನ್ನಾಗೇ ಬರುತ್ತೆ ಬಿಸ್ಕೆಟ್ಸು. ಸೊ ಇವಾಗ ಬೇಕಿಂಗ್ ಪೌಡರ್ ಆ್ಯಂಡ್ ಬೇಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ. ಒಂದು 1/3 ಸ್ಪೂನ್ ಹಾಕಿದ್ರೆ ಸಾಕು. ಈ ಪಾಯಿಂಟಲ್ಲಿ ರವೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ನಮ್ಮ ಅತ್ತೆಯವ್ರ ಅಮ್ಮನ ರೆಸಿಪಿ ಅಂತೆ. ಅವ್ರು ಹೇಳ್ತಿದ್ರು, ಈ ಥರ ತುಂಬ ರೆಸಿಪಿ ಮಾಡ್ತಿದ್ರು ನಮ್ಮಮ್ಮ, ನಿಂಗೂ ಹೇಳ್ಕೊಡ್ತೀನಿ ಅಂತ. ಇವಾಗ ಒಂದು ಪ್ಲೇಟಿಗೆ ಎಲ್ಲ ಮಿಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ನಾದಬೇಕು. ಎಲ್ಲಿ ತನಕ ಅಂದರೆ ಒಂದು ಸಾಫ್ಟ್ ಡೋ ಫಾರ್ಮೇಷನ್ ಆಗೋ ತನಕ. ಇನ್ ಕೇಸ್ ಮಿಕ್ಸ್ಚರ್ ಏನಾದರೂ ತುಂಬ ಡ್ರೈ ಫೀಲ್ ಆದರೆ 1-2 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡು ನಾದಿದ್ರೆ ನಿಮಗೆ ಒಂದು ಸಾಫ್ಟ್ ಡೋ ರೆಡಿ ಆಗುತ್ತೆ. ಡೋ ಪ್ರಿಪೇರ್ ಆಗೋ ತನಕ OTGನ 180 ಡಿಗ್ರೀಸ್ನಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡೋಣ. ಬೋತ್ ಸೈಡ್ ಹೀಟ್ ಇರೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಡೋ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇವಾಗ ಒಂದು ಟ್ರೇ ಮೇಲೆ ಬಟರ್ ಪೇಪರ್ ಹಾಕಿ ಬಿಸ್ಕೆಟ್ಸ್ನ ಶೇಪ್ ಮಾಡೋಣ. ಯಾವುದಾದ್ರೂ ಶೇಪ್ ನೀವು ಕೊಡ್ಬೋದು. ನಾವು ಬೇಸಿಕ್ ರೌಂಡ್ ಶೇಪ್ ಕೊಡ್ತಿದ್ದೀವಿ. OTG ಇಲ್ಲದೆ ಇದ್ದವರು ಓಪನ್ ಕಡಾಯಿ ಇಲ್ಲ ಕುಕ್ಕರಲ್ಲೂ ಸಹ ಇದನ್ನು ಬೇಕ್ ಮಾಡ್ಕೋಬಹುದು. ಅದು ಬೇಕು ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಬಿಸ್ಕೆಟ್ಸ್ ಮೇಲ್ಗಡೆ ಪಿಸ್ತಾ ಪ್ಲೇಸ್ ಮಾಡಿದ್ದೀವಿ. ಯಾವುದಾದ್ರೂ ಬೇರೆ ಡ್ರೈ ಫ್ರೂಟ್ಸು ನೀವು ಪ್ಲೇಸ್ ಮಾಡ್ಕೋಬಹುದು. ಇವಾಗ OTG ರೆಡಿಯಾಗಿದೆ ಬೇಕ್ ಮಾಡೋಕ್ಕೆ. ನಮ್ಮ ಬಿಸ್ಕೆಟ್ಸ್ ಕೂಡ ಶೇಪ್ ಆಗಿದೆ. ಮಿಡಲ್ ರ್ಯಾಕಿಗೆ ಬಿಸ್ಕೆಟ್ಸ್ನ ಪ್ಲೇಸ್ ಮಾಡೋಣ. ಬೋತ್ ಸೈಡ್ ಹೀಟ್ ಇರೋದ್ರಿಂದ ಪ್ರಾಪರಾಗಿ ಬೇಕಾಗಿ ಬರುತ್ತೆ. 15 ಮಿನಿಟ್ಸ್ ಟೈಮರ್ ಸಾಕು ಬಿಸ್ಕೆಟ್ಸ್ ಬೇಕಾಗಕ್ಕೆ. ಫಿಫ್ಟೀನ್ ಮಿನಿಟ್ಸ್ ಆಗಿದೆ. ನಮ್ಮ ಬಿಸ್ಕೆಟ್ಸ್ ಕೂಡ ರೆಡಿ ಆಗಿದೆ. ತುಂಬ ಬಿಸಿ ಇರುತ್ತೆ, ಸೊ ಬಿ ಕೇರ್ಫುಲ್. ಮನೆ ತುಂಬ ಘಮ 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 ಅಂತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಪ್ರಾಪರಾಗಿ ಬೇಕಾಗಿದೆ. ಇಲ್ಲಿ ಒಂದು ಟಿಪ್ ಏನು ಅಂತ ಅಂದರೆ, ಬಿಸಿ ಇರಬೇಕಾದ್ರೇ ಬಿಸ್ಕೆಟ್ಸ್ನ ಇರೋ ಪ್ಲೇಸಿಂದ ಅಲ್ಲಾಡಿಸಿದ್ರೆ ಕೆಳಗಡೆ ಅಂಟ್ಕೊಳೋ ಚಾನ್ಸಸ್ ಇರಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಚೆನ್ನಾಗಿರೋ ಕ್ರಿಸ್ಪಿ ಯಮ್ಮಿ ಗೋಧಿ ಬಿಸ್ಕೆಟ್ಸ್ ರೆಡಿಯಾಗಿದೆ. ನೀವು ಟೀ ಜೊತೆ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಮಾಡೋಕ್ಕೂ ತುಂಬ ಸುಲಭ, ಟೈಮ್ ಕೂಡ ಕಡಿಮೆನೇ ಹಿಡಿಯುತ್ತೆ. ಎಂಜಾಯ್.